Hello friends, welcome back to my YouTube channel Ratna Sarvesh. ಸೊ ಇವತ್ತಿನ ಒಂದು ಟಾಪಿಕ್ ಏನೈತೆ ಅಂದ್ರೆ ನಮ್ಮ ಬಾಯ್ಸ್ ಸಲುವಾಗಿ ಐತಿ, ನಮ್ಮ ಬ್ರದರ್ಸ್ ಸಲುವಾಗಿ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಅದ. ಸೊ ಏನಪ್ಪ ಟಾಪಿಕ್ ಅಂತಂದ್ರ, ಬಾಯ್ಸ್ ದಯವಿಟ್ಟು ಸಕ್ಸಸ್ ಆಗೋವರೆಗೂ ಮದ್ವಿ ಅಂತೂ ಒಟ್ಟ ಆಗಕ್ ಹೋಗ್ಬೇಡ್ರಿ ಅನ್ನೋದನ್ನ ಇವತ್ತಿನ ಕಂಟೆಂಟ್. ಏನಪ್ಪ ಹಿಂಗ ಹೇಳತ್ತಳು ಅಕ್ಕ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡ್ರಿ. ಎಸ್, ರೀಸನ್ ಅದ. ಈ ಒಂದು ಕಂಟೆಂಟ್ ನಾ ಹಂಗ ಸುಮ್ಮ ಬೇಕಾದಂಗ ಏನೇನೋ ಒಂದ್ ಕಂಟೆಂಟ್ ತಿಳಿತು ಅಂತ ಮಾಡಾಕತ್ತಿಲ್ಲ. ಈ ಒಂದು ಕಂಟೆಂಟ್ ನಾ ಮಾಡ್ಬೇಕಂದಾಗ ನನ್ನ ಹಸ್ಬೆಂಡ್ ಒಳಗ ಆದಂತ ಒಂದಿಷ್ಟು ಬದಲಾವಣೆಗಳಾಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಬ್ರದರ್ಸ್ ಆಗಿರ್ಬೋದು, ಪೂರಾ ಫ್ಯಾಮಿಲಿ ಆಗಿರ್ಬೋದು, ಅಂಡ್ ಜೊತೆಗೆ ಸುತ್ತಮುತ್ತಲಿನ ಒಂದ್ ಜನರ ಜೊತೆ, ಬಹಳಷ್ಟು ಜನರ ಜೊತೆ ಡಿಸ್ಕಷನ್ ಮಾಡಿ ಒಂದು ರಿಸರ್ಚ್ ಮಾಡಿದ ಮೇಲೆ ಈ ಒಂದು ಕಂಟೆಂಟ್ ನ ನಿಮ್ ಮುಂದೆ ಇಡ್ಲಿಕತ್ತೀನಿ. ಅಂಡ್ ಗರ್ಲ್ಸ್ ದಯವಿಟ್ಟು ತಪ್ಪನ ತಿಳ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರ ಈ ವಿಡಿಯೋ ಒಳಗ ನಾನು ಯಾವ್ದೇ ರೀತಿ ಹುಡುಗಿ ರಾಂಗ ಅಥವಾ ಲೇಡೀಸ್ ತಪ್ಪು ಅಂತ ಹೇಳಿ ಹೇಳಕ್ ಹೊಂಟಿಲ್ಲ. ಇಲ್ಲಿ ನಾನು ಜಸ್ಟ್ ಒಂದು ಬಾಯ್ಸ್ ಲೈಫ್ ಬಗ್ಗೆ ಹೇಳಿಕ್ ಹೊರಟೇನ ಅಷ್ಟೇ. ಸೊ ದಯವಿಟ್ಟು ನಿಮ್ಗೆ ಏನಾರ ತಪ್ಪ ಅನ್ಸಿದ್ರೂ ದಯವಿಟ್ಟು ಮಿಸ್ಟೇಕ್ ನ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಇನ್ನ ಫಸ್ಟ್ ಬಿಫೋರ್ ಒಂದು ಟಾಪಿಕ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ್ ನಾವ್ ಏನ್ ಮಾತಾಡೋಣ ಅಂದ್ರ, ಮೊನ್ನೆ ನೀವು ಒಂದ್ ಕೇಸ್ ನ ನೋಡಿದ್ರಿ, ಅತುಲ್ ಪುರೋಹಿತ್ ಅಂತ ಹೇಳ್ಕಸ. ಜಸ್ಟ್ 34 ಏಜ್ ಅವ್ರಿಗೆ ಲಕ್ಷ ಸ್ಯಾಲ್ರಿ ಇತ್ತು. ಅವ್ರಿಗೆ ಮಸ್ತ್ ಕೆಲ್ಸ ಇತ್ತು, ಬೆಂಗಳೂರೊಳಗ ಸ್ಯಾಲ್ರಿ ಎಲ್ಲ ಮಸ್ತನ ಇತ್ತು. ಬಟ್ ಅವ್ರ ಸಾವು ಎಂತ ದುರಂತ ಅದ, ಅದನ್ನ ಕೇಳ್ರನ ಬೇಜಾರಾಗ್ತದ. 91 ನಿಮಿಷದ ವಿಡಿಯೋನ ಸಾಯೋ ಮೊದಲ ಆ ಒಬ್ಬ ವ್ಯಕ್ತಿ ಮಾಡಿ ಕಸ ಒಂದ್ ಸುಸೈಡ್ ಮಾಡ್ಕೊಂಡಾರಂದ್ರೆ ಎಷ್ಟ್ ಪೇನ್ಫುಲ್ ಅದ ಆ ಒಂದು ಸಿಚುವೇಶನ್ ಅಂತಂದ್ರ. ಅವ್ರಿಗೆ ಡಿವೋರ್ಸ್ ಇಶ್ಯೂ ಬರ್ತದ. ಎಸ್, ಅವ್ರ ಪರ್ಸನಲ್ ವಿಷಯ, ಡಿವೋರ್ಸ್ ಏನೋ ಕಾರಣಾಂತರಗಳಿಂದ ಬಂದಿರ್ಬೋದು. ಬಟ್ ಸೊಸೈಟಿ ಹೆಂಗಾಗೈತಂದ್ರ, ನ್ಯಾಯ ಕೊಡುವಂತ ನ್ಯಾಯಾಧೀಶರು ಅವರಿಂದ ಲಂಚ ಕೇಳಿದಾಗ ಅಂಡ್ ಬಹಳಷ್ಟು ಕೇಸ್ಗಳನ್ನ ಹಾಕಿ ಅತಿಯಾಗಿ ಕಾಂಪೆನ್ಸೇಷನ್ ಕೇಳಿದಾಗ ಅಂಡ್ ಸ್ವಂತ ಮಗನ ಮುಖಾನ ಅವರಿಗೆ ನೋಡಾಕ ಸಿಗದೆ ಇರುವಂತ ಸಿಚುವೇಶನ್ ನ, ಇಂತ ಎಲ್ಲಾ ಸಿಚುವೇಶನ್ ಒಳಗ ಹುಡುಗರ ಪರಿಸ್ಥಿತಿನೂ ಬಹಳನ ವರ್ಸ್ಟ್ ಆಗತ್ತದ. ಒಂದ ಸದ್ಯದ ಒಂದು ಸಿಚುವೇಶನ್ ಹೆಂಗಾಗೈತೆ ಅಂದ್ರ ಒಟ್ಟ ಡಿವೋರ್ಸ್, ಏನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಬರ್ಲಿ, ಏನೋ ಒಂದು ಬಂದ್ರು ಒಟ್ಟ ಡಿವೋರ್ಸ್ ತಗೊಳ್ಳೋನು, ಸೆಪರೇಟ್ ಆಗೋನು. ಅಂಡ್ ಒಂದಷ್ಟು ವುಮೆನ್ಸ್ ಏನ್ ಮಾಡ್ಲಿಕ್ಕತ್ತಾರ ಅಂತಂದ್ರ, ಡಿವೋರ್ಸ್ ನ ಒಂದು ಅಸ್ತ್ರದ ತರ ಬಳಸ್ಲಿಕ್ಕತ್ತಾರ. ಒಂದು ಕಾಂಪೆನ್ಸೇಷನ್ ದುಡ್ಡು ಸಿಗ್ತದ ಅನ್ನೋ ಕಾರಣಕ್ಕ ಕೆಲವು ಮಹಿಳೆಯರ ಅದನ್ನ ಮಾಡ್ಲಿಕ್ಕತ್ತಾರ. ಬಟ್ ಅದರಿಂದ ಏನಾಗತ್ತೆ ಅಂದ್ರೆ, ಖರೆ ಯಾರು ತ್ರಾಸ ಆಗತ್ತಿಲ್ಲ ಲೇಡೀಸ್ಗೆ, ಅವ್ರ ಬಗ್ಗೆನೂ ಜನ ಡೌಟ್ ಇಂದ ನೋಡುವಂತ ಸಿಚುವೇಶನ್ ಬಂದದ. ಈಗ ಒಂದಷ್ಟು ಜನ ಖರೆ ಲೇಡೀಸ್ಗೆ ತೊಂದರೆ ಆಗ್ತಿರ್ತದ, ಕಷ್ಟ ಬಂದಿರ್ತದ, ಸಿಚುವೇಶನ್ ಕೆಟ್ಟಿರ್ತೈತಿ. ಬಟ್ ಜನ ಕಾಮನ್ ಆಗಿ ಹೇಳ್ತಾರ, ಹಾ ಕಾಂಪೆನ್ಸೇಷನ್ ಸಲುವಾಗಿ ಮಾಡತ್ತಿರ್ಬೋದು ಬಿಡು ಅಂತೇಳಿ. ಸೊ ಹಿಂಗಾಗಿ ಒಂದಷ್ಟು ಜನರಿಂದ ಬಹಳಷ್ಟು ಜನರ ಒಂದು ಲೇಡೀಸ್ ಮೇಲೆ ಸಂಶಯ ಪಡುವಂತ ಸಿಚುವೇಶನ್ ಬಂದದ. ಅಂಡ್ ಸುಪ್ರೀಂ ಕೋರ್ಟ್ ಅನ್ನು ಅಷ್ಟ ಈ ಒಂದು ಕಾಂಪೆನ್ಸೇಷನ್ ಆಗಿರ್ಬೋದು, ಡೌರಿನ ನೀವು ಅಸ್ತ್ರವಾಗಿ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅನ್ನು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟದ. ಸೊ ಈ ಎಲ್ಲಾ ಟಾಪಿಕ್ ಮಧ್ಯೆ ಏನ್ ಹೇಳೋದಂದ್ರ, ಸೋಷಿಯಲ್ ಮೀಡಿಯಾದಿಂದ ಜನರ ಜೀವನ ಶೈಲಿ ಬಹಳನ ಚೇಂಜ್ ಆಗತೈತಿ. ಎಸ್, ತಪ್ಪು ಅಲ್ಲ, ಪ್ರತಿಯೊಬ್ಬರಿಗೂ ನಾ ಅದನ್ನ ಮಾಡ್ಬೇಕು, ನಾನು ಆ ತರ ಡ್ರೆಸ್ ಅಪ್ ಮಾಡ್ಬೇಕು, ನಾನು ಅಲ್ಲೆಲ್ಲ ಅಡ್ಡಾಡ್ಬೇಕು, ಈ ತರ ಒಂದಷ್ಟು ಕಾಮನ್ ಆಗಿ ಒಂದಷ್ಟು ಆಸೆಗಳು ಬರೋದು ಕ್ವೈಟ್ ಕಾಮನ್. ಮೊದ್ಲಿನ ತರ ಅಂತೂ ಲೈಫ್ ಇಲ್ಲ. ಬಟ್ ಏನ್ ಪ್ರಾಬ್ಲಮ್ ಅಂತಂದ್ರ, ಒಂದು ಸೊಸೈಟಿ ಒಳಗೆ ಹೆಂಗಂತಂದ್ರ, ಹೆಣ್ಮಕ್ಳಿಗೆ ಈಕ್ವಾಲಿಟಿನ ಕೇಳ್ತಾರೋ, ಎಸ್ ಬೆಸ್ಟ್ ಅದ. ಬಟ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಯಾರು ಹೆಣ್ಮಕ್ಳಿಗೆ ನೀನು ರೆಸ್ಪಾನ್ಸಿಬಲ್ 100% ತಗೋಣ ಅಂತ ಯಾರು ಹೇಳಂಗಿಲ್ಲ. ಸೊ ಫೈನಲಿ ರೆಸ್ಪಾನ್ಸಿಬಿಲಿಟಿ ಒಂದು ಫ್ಯಾಮಿಲಿ ಬೀಳೋದು ಯಾರ ಮೇಲೆ ಅಂತಂದ್ರ, ಹುಡುಗರ ಮೇಲೆ. ಹಿಂಗಾಗಿ ನೀವ್ ಯಾವಾಗ ಒಂದು ಪ್ರಿಪರೇಷನ್ ಮಾಡತ್ತೀರಿ, ನಿಮ್ದೊಂದು ಗೋಲ್ ಐತಿ ಅಂದಾಗ ದಯವಿಟ್ಟು ಆ ಒಂದು ಗೋಲ್ ನ ಒಂದು ರೀಚ್ ಆಗೋ ಮಟ್ಟ ನೀವು ಮದ್ವಿನ ಆಗಕ್ ಹೋಗ್ಬೇಡ್ರಿ. ಏನೇನ್ ಅದರಿಂದ ಸಮಸ್ಯೆಗಳನ್ನ ಜಾಸ್ತಿ ಬರ್ತಾವ. ಓಕೆ, ನೀವು 28-29 ಆಗ್ಲಿಬೇಕಾದ್ರೆ 35 ವರ್ಷ ಆಗ್ಲದ, ಆರಾಮ್ ಮದ್ವೆ ಆಗ್ರಿ. ಸಕ್ಸಸ್ ಆಗಿ ಮದ್ವೆ ಆದ್ರೆ ಅಂದ್ರೆ ಹೆಂಡತಿನೂ ಖುಷಿ ಇಟ್ಕೋತೀರಿ, ಮಕ್ಕಳನ್ನು ಖುಷಿ ಇಟ್ಕೋತೀರಿ, ಜಾಸ್ತಿ ಹಣ ಅರ್ನ್ ಮಾಡತ್ತೀರ ಅಂದಾಗ ಸಮಸ್ಯೆನ ಬರಂಗಿಲ್ಲ ಫ್ಯಾಮಿಲಿ ಒಳಗ. ಅದನ್ ಬಿಟ್ಕಸ್ ನೀವ ಸಕ್ಸಸ್ ಆಗ್ದ ನಾನ ಗೋಲ್ ಅನ್ನ ರೀಚ್ ಆಗ್ದನ ಮದ್ವೆ ಆಗ್ತೇನಿ ಅಂಡ್ ಮದ್ವಿ ಲೈಫ್ ಜೊತೆ ಅದನ್ನೆಲ್ಲ ಲೀಡ್ ಗೋಲ್ ಅತ್ತನ ಪ್ರಯತ್ನ ಮಾಡ್ತೇನಿ ಅಂದ್ರೆ ಹೈಲಿ ಇಂಪಾಸಿಬಲ್ ಅದ. ಡೆಫಿನೆಟ್ಲಿ ಇಂಪಾಸಿಬಲ್ ಐತದ. ಯಾಕಂತಂದ್ರ ರೆಸ್ಪಾನ್ಸಿಬಿಲಿಟೀಸ್ ಹುಡುಗರ ಮೇಲೆ ಹಿಂಗ ಬೀಳ್ತಾವಲ್ಲ, ಒಂದಾದ್ಮೇಲೆ ಒಂದ್ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾವು. ಪ್ರತಿಯೊಂದು ಇವನ್ನಿಂದ ಪ್ರತಿಯೊಬ್ಬ ಮದ್ವೆ ಆದಾಗ ಮನಿಯೊಳಗ್ ಸಿಚುವೇಶನ್ ಡೆಫಿನೆಟ್ಲಿ ನಾರ್ಮಲ್ ಇರಂಗಿಲ್ಲ. ಒಬ್ರ ಹೊಸ ವ್ಯಕ್ತಿ ಮನಿಯೊಳಗ್ ಬಂದಾರ ಅಂದಾಗ ಸಮಸ್ಯೆಗಳು ಬಹಳ ಉದ್ಭವ ಆಗ್ತಾವ. ಹುಡುಗರ ಪರಿಸ್ಥಿತಿ ಹೆಂಗಾಗ್ತೈತೆ ಅಂದ್ರೆ, ತಾಯಿದ್ ಕೇಳೋ, ಹೆಂಡತಿದ್ ಕೇಳೋ, ಅಕ್ಕ ತಂಗಿದ್ ಕೇಳೋ, ಹೆಂಡತಿದ್ ಕೇಳೋ. ಇನ್ ಅಣ್ಣ ತಮ್ಮ ಇದ್ರಂದ್ರು ಮುಗ್ದ ಹೋತ. ಅಣ್ಣ ತಮ್ಮನ ಹೆಂಡತಿ ಜೊತೆ ಏನಾರ ಪ್ರಾಬ್ಲಮ್ ಆಗು. ಇನ್ನ ಗಂಡ ಹೆಂಡತಿ ಒಳಗನು ಬಹಳಷ್ಟು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾವು.
ಈ ಸಲ ಒಂದು ಹುಡುಗಿರ ಮೈಂಡ್ ಸೆಟ್ ಅನ್ನು ಒಂದಷ್ಟು ಜನರದ ಚೇಂಜ್ ಆಗತೈತಿ. ಕೆಲವು ಜನ ಹೆಂಗಿರ್ತಾರ ಅಂತಂದ್ರ ನೀವು ಫ್ರೆಂಡ್ಸ್ ಜೊತೆನೂ ಹೋಗ್ದಂಗ, ಎಲ್ಲೂ ಸುತ್ತಾಡಕ್ಕೂ ಹೋಗ್ದಂಗ, ಇವನ್ ಸ್ವಂತ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಜಾಸ್ತಿ ಬೆರಿಲಿಕ್ಕನು ಬಿಡದಂತ ಒಂದಷ್ಟು ಮೈಂಡ್ ಸೆಟ್ ಅನ್ನು ಇತ್ತೀಚೆಗೆ ಕಾಣಿಸ್ಲಿಕ್ಕತ್ತವ. ಅಂಡ್ ಇದನ್ನೆಲ್ಲ ನಾನು ಸ್ವಂತ ಇಮ್ಯಾಜಿನೇಷನ್ ಮಾಡಿ ಅದು ಹೇಳಾಕತ್ತಿಲ್ಲ, ಸ್ವತಃ ನನ್ನ ಕಣ್ಣಿಂದ ಕಿವಿಯಿಂದ ಕೇಳಿಸ್ಕೊಂಡ್ ಮ್ಯಾಲೇನೆ ನಾ ಮಾತಾಡ್ಲಿಕ್ಕತ್ತೇನಿ. ಸೊ ಬಾಯ್ಸ್, ನಿಮಗ್ ಹೇಳೋದು ಇಷ್ಟ ಅಣ್ಣ, ಫಸ್ಟ್ ಸಕ್ಸಸ್ ಆಗ್ರಿ. 35 ಬೇಕಿದ್ರೆ 36 ಆಗ್ಲದ ಏಜ, ಅಲ್ಲಿವರೆಗೂ ಸಕ್ಸಸ್ ಆಗ್ರಿ. ನಿಮ್ಮ ಸ್ವಂತ ಫ್ರೆಂಡ್ಸ್ ಜೊತೆ ಮಸ್ತಮ್ಗೆ ಅಡ್ಡಾಡ್ರಿ, ನಿಮ್ಮ ಫ್ಯಾಮಿಲಿ ಜೊತೆ ಮಸ್ತಮ್ಗೆ ಟೈಮ್ ನ ಕೊಡ್ರಿ. ಅಂಡ್ ನಿಮ್ಮ ಆ ಗೋಲ್ ರೀಚ್ ಆಗೋದೈತ್ಲ, ಅದು ಬಹಳ ಇಂಪಾರ್ಟೆಂಟ್ ಐತಿ. ಇಲ್ಲಂದ್ರ ಗೋಲ್ ರೀಚ್ ಆಗುದ್ಲ ಏನಾರ ಮದ್ವಿ ಆದ್ರಿ ಅಂತಂದ್ರ ನಿಮ್ದು ಮಾನಸಿಕವಾಗಿ ನಿಮ್ಗೆ ಏನ್ ಒಳಗ್ ಹಿಂಸೆ ಆಗ್ತಿರ್ತೈತ್ಲಾ, ಫಸ್ಟ್ ಪಾಯಿಂಟ್ ಅದನ್ನ ಯಾರು ನಿಮ್ಗೆ ಕೇರ್ ಮಾಡಂಗಿಲ್ಲ. ನಿಮ್ಮ ಮನ್ಸೊಳಗೆ ಏನಾಗತ್ತಲ್ಲ ಅದನ್ನ ನಿಮ್ಗೆ ಯಾರಿಗೂ ಹೇಳಕ್ ಆಗಂಗಿಲ್ಲ. ಹೇಳ್ರಿ ಅಂದ್ರ ಸೀದಾ ಅಂತಾರ, ನೀನ್ ರೆಸ್ಪಾನ್ಸಿಬಿಲಿಟಿ ಅದ, ಮತ್ ಮದ್ವೆ ಅದಕ್ಕಾಗಿದಿ, ಮಕ್ಕಳನ್ನ ಎದಕ್ ಮಾಡ್ಕೊಂಡಿ, ನೋಡ್ ಮತ್ತ ತಂದೆ ತಾಯಿ ನೋಡು, ಯಾಕೆ ಇಷ್ಟು ವರ್ಷ ಅವ್ರು ನಿನ್ನ ಬೆಳೆಸಿಲ್ಲ, ಈಗ ನೋಡ ಅವ್ರನ್ನ ನೋಡುದು ನಿಂದ ಕರ್ತವ್ಯ. ಮಕ್ಕಳ ನಿನ್ ಮಕ ಎಜುಕೇಶನ್ ನ ಕಲ್ಸು, ನಿನ್ನ ಹೆಂಡತಿ ಆಕಿನ್ ಸಾಕೋ ರೆಸ್ಪಾನ್ಸಿಬಿಲಿಟಿ ನಿಂದ. ಸೊ ಪ್ರತಿಯೊಬ್ರು ಹುಡುಗರ ಮೇಲೆ ಹೇಳ್ತಾರ ಹೊರತು ಇನ್ನೂವರೆಗೂ ಯಾರು ಹುಡುಗಿ ಮೇಲೆ ಈ ತರ ಹೇಳಕ್ ಚಾನ್ಸ ಇಲ್ಲ. ಅಂಡ್ ಜೀವನ ಇಮ್ಯಾಜಿನೇಷನ್ಗೆ ಅಥವಾ ಇನ್ನೊಬ್ಬರನ್ನ ನೋಡಿದಾಗ ಅವ್ರ ಜೀವನ ಮಸ್ತ್ ಐತಿ ಅನ್ನೋದಕ್ಕೂ ಸ್ವತಃ ನಮ್ಮ ಜೀವನದೊಳಗ ಬರುವಂತ ಸಮಸ್ಯೆಗಳಿಗೂ ಬಹಳನ ವ್ಯತ್ಯಾಸ ಐತಿ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನನು ಒಂದೊಂದರ ಬೇರೆ ಬೇರೆನ ಆಗಿರ್ತದ. ನಿಮ್ದ ಪ್ರತಿಯೊಬ್ಬ ಹುಡುಗರ್ದ ಒಂದು ಲೈಫ್ ಹೆಂಗೈತಂದ್ರ, ನೀವು ಕೆಲಸ ಅಂತೂ ಮಾಡೋದು ಅನಿವಾರ್ಯತೆನ ಐತಿ. ಅಂಡ್ ನಮ್ಮ ಮನಿ ಒಳಗಿನವ್ರದ ಹೆಂಡತಿ ಮಕ್ಕಳು ತಂದೆ ತಾಯಿಗಳ ಒಂದು ಕನಸುಗಳನ್ನ ನೆರವೇರಿಸೋ ಗದ್ದಲೊಳಗ ನಿಮ್ಮ ಕನಸಿಗೆ ಗೋರಿ ಬಿದ್ದಿದ್ದನ್ನ ನಿಮಗ ಗೊತ್ತಾಗಂಗಿಲ್ಲ. ಆ ತರ ಒಂದ್ ಹಿಂಸೆಯ ಒಂದು ಸಿಚುವೇಶನ್ ಆಗ್ತೈತಿ. ಅದ್ರಾಗ ನಮ್ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಅಂತೂ ಇನ್ನೂ ಕಷ್ಟ ಆಗ್ತಿರ್ತೈತಿ. ಅದ್ರಾಗೂ ಎಲ್ಲೇ ತಂದೆ ಏನಾರ ಒಂದಷ್ಟು ಮಾಡಿ ಇಟ್ಟಿದ್ರು ಅಂತಂದ್ರ ಆ ಮಕ್ಕಳಿಗೆ ಸಮ್ವೇರ್ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಟ್ ಪ್ರತಿಯೊಂದನ್ನು ಸೈಟು ತಗೊಳ್ರಿ, ಮನಿನೂ ಕಟ್ರಿ, ಮದ್ವಿನೂ ಮಾಡ್ಕೊಳ್ರಿ, ಅಂಡ್ ಜೊತೆಗೆ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ರಿ ಅಂದಾಗ ಅಂತ ಹುಡುಗರ ಜೀವನ ಬಹಳನ ಕಷ್ಟ ಅದ. ಕಲಿಯೋ ಟೈಮ್ ಒಳಗಾಗಿರ್ಬೋದು, ನಾವು ಕೋಚಿಂಗ್ ತಗೊಳ್ ಟೈಮ್, ಕಾಲೇಜ್ ಒಳಗ ಇದು ಯಾವ್ದು ಅರ್ಥ ಆಗಂಗಿಲ್ಲ. ಯಾಕಂದ್ರೆ ತಂದೆ ತಾಯಿ ಒಂದು ಕಾಲೇಜ್ ಫೀಸ್ ನ ಕೊಡ್ತಿರ್ತಾರು. ಇಂಥ ಟೈಮ್ ಒಳಗೆ ಏನು ಅರ್ಥ ಆಗಂಗಿಲ್ಲ. ಸ್ವತಃ ದುಡಿಯಾಕ್ ನಿಂತಾಗ ಪ್ರತಿಯೊಂದು ರೂಪಾಯಿದ ವ್ಯಾಲ್ಯೂ ನನಗೆ ಗೊತ್ತಾಗ್ತೈತಿ. ಫಿನಾನ್ಷಿಯಲ್ ಸ್ಟ್ರೆಸ್ ಏನೈತ್ಲಾ ಅದು ಮನುಷ್ಯನ್ ಬಹಳ ಕುಗ್ಗಿಸ್ತದ. ಬಟ್ ಹುಡುಗರಿಗೆ ಏನು ಮೇನ್ ಪ್ರಾಬ್ಲಮ್ ಅಂತಂದ್ರೆ ಅದನ್ನ ಅವ್ರು ಯಾರಿಗೂ ಹೇಳಕ್ ಆಗಂಗಿಲ್ಲ. ಅವ್ರೊಂದು ಸ್ವಾಭಿಮಾನನ ಅಲ್ಲಿ ಅಡ್ಡ ತರುವಂತ ಸಿಚುವೇಶನ್ ಬರ್ತೈತಿ. ಒಂದೇ ಒಂದು ಮಾತ ನೀ ಮಾಡಲ್ಲ ಅಂತೇಳಿ ಯಾರ ಅಂದ್ರ ಸಾಕು ಅವ್ರಿಗೆ ಬಹಳ ಹತ್ತಿತಿರ್ತದ. ಹಿಂಗಾಗಿ ಅವ್ರಿಗೆ ಯಾರಿಗೂ ಹೇಳಕ್ ಆಗಂಗಿಲ್ಲ, ಸ್ವಂತ ಹೆಂಡತಿಗೆ ಹೇಳಕ್ ಆಗಂಗಿಲ್ಲ, ಸ್ವಂತ ತಾಯಿಗೆ ಹೇಳಕ್ ಆಗಂಗಿಲ್ಲ. ಸೊ ದಯವಿಟ್ಟು ಇಂಥ ಒಂದು ಕ್ರಿಟಿಸಿಸಮ್ ಒಳಗ ನೀವು ಸಿಗಬಾರ್ದು ಅಂತಂದ್ರ ನೀವು ಪ್ರತಿಯೊಂದು ಹೆಜ್ಜೆನೂ ಇಲ್ಲೇ ಬಹಳ ಕೇರ್ಫುಲ್ ಆಗಿ ಇಡ್ಬೇಕು. ಮದ್ವೆ ಅದು ಡೆಫಿನೆಟ್ಲಿ ಆಗೇ ಆಗ್ತದ. ಒಂದು ಗಂಡಿಗೆ ಒಂದು ಹೆಣ್ಣ, ಒಂದು ಹೆಣ್ಣಿಗೆ ಒಂದು ಗಂಡ ಇರೋದನ್ನ. ಮದ್ವೆ ಆಗೋ ಪ್ರೊಸೆಸ್ ಅಂತೂ ಡೆಫಿನೆಟ್ಲಿ ಆಗೇ ಆಗ್ತದ. ದಯವಿಟ್ಟು ಬೇಗ ಅಂತೂ ಮದ್ವೆ ಆಗ್ಬೇಡ್ರಿ. ಸಕ್ಸಸ್ ಸಿಗದಂತ್ರು ದಯವಿಟ್ಟು ಮದ್ವೆ ಆಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ಸ್ಕೂಲ್ ಬರೀ ಒಂದು ನರ್ಸರಿ ಸ್ಕೂಲ್ ಹುಡುಗರ ಫೀಸ್ ಎಷ್ಟೈತಂದ್ರ 70,000 80,000 ಐತೆ. ಅದು ಬರೀ ಒಂದು ವರ್ಷಕ್ಕೆ. ಅದು ಯೂನಿಫಾರ್ಮ್ ಎಲ್ಲ ಬಿಟ್ಟ ಇನ್ ಅದಕ್ಕೆ ಮನಿ ನಡ್ಸ್ಬೇಕು. ಇನ್ನ ಮನಿ ಕಟ್ಟಿರಿ ಅಂದ್ರ ಅದ್ರದೊಂದು EMI ಇರ್ತದ ನಿಮ್ ಮೇಲೆ. ಈ ಎಲ್ಲಾ ಸ್ಟ್ರೆಸ್ ಒಳಗ ನಿಮ್ಗ್ ಮತ್ ಓದಾಕ್ ಆಗ್ತದ? ಡೆಫಿನೆಟ್ಲಿ ನೋ. ನೀವ್ ಏನಾರ ಸಕ್ಸಸ್ ಆಗಿದ್ರಿ ಅಂದ್ರ ಅಷ್ಟ ನಿಮ್ಮ ಒಂದ್ ಜೀವನ ನೆಮ್ಮದಿಯುತವಾಗಿರ್ತೈತಿ. ಅಂಡ್ ನೀವು ಸಕ್ಸಸ್ ಆದ್ರಿ ಅಂತಂದ್ರ ಡೆಫಿನೆಟ್ಲಿ ತಂದೆ ತಾಯಿನೂ ಖುಷಿ ಇಟ್ಕೋಬಹುದು, ಹೆಂಡತಿ ಮಕ್ಕಳನ್ನೂ ಖುಷಿ ಇಟ್ಕೋಬಹುದು, ನಿಮ್ಮ ಕನಸುಗಳನ್ನು ನೀವು ನನಸು ಮಾಡ್ಕೋಬಹುದು. ಹಿಂಗಾಗಿ ಯಾವ್ದ ಕಾರಣಕ್ಕೂ ದುಡುಕು ನಿರ್ಧಾರ ತಗೋಬೇಡ್ರಿ. ಸಮ್ವೇರ್ ಹುಡುಗಿರು ಆಫ್ಟರ್ ಮ್ಯಾರೇಜ್, ಆಫ್ಟರ್ ಬೇಬಿ ಆಲ್ಸೋ ಅವ್ರು ಸ್ಟಡಿ ಮಾಡ್ಕೋಬಹುದು. ಬಟ್ ಹುಡುಗರ ಪರಿಸ್ಥಿತಿ ಬಹಳ ಕಠಿಣ ಅದ. ಯಾಕಂದ್ರೆ ದುಡಿಯೋದು ಅನಿವಾರ್ಯ ಅದ, ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಳೋದನ್ನು ಅನಿವಾರ್ಯ ಐತಿ. ಹಿಂಗಾಗಿ ದಯವಿಟ್ಟು ನಿಮ್ಮ ಒಂದು ಫೋಕಸ್ ಏನೈತ್ಲಾ ಗೋಲ್ ಮೇಲೆ ಇರ್ಲಿ. ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗದ ಮದ್ವೆ ಆಗಕ್ ಹೋಗ್ಬೇಡ್ರಿ ಅನ್ನೋದನ್ನ ನನ್ನ ಒಂದು ಇಂಪಾರ್ಟೆಂಟ್ ಸಜೆಷನ್ ನಿಮಗ. ಅಂಡ್ ಇದನ್ನ ಬಹಳಷ್ಟು ರಿಸರ್ಚ್ ಮಾಡಿದ ಮೇಲೆ ಈ ಒಂದು ಸಜೆಷನ್ ನ ನಿಮ್ಗ ಕೊಡ್ಲಿಕ್ಕತ್ತೇನಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ಅಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ಇನ್ನೊಬ್ರಿಗಾಗಿರ್ಬೋದು ಕೆಟ್ಟದಾಗ ಮಾತಾಡ್ಬೇಕು ಅನ್ನೋ ಒಂದು ಯಾವುದೇ ಇಂಟೆನ್ಷನ್ ಇರ್ಲಿಲ್ಲ. ಆ ತರ ನಿಮಗೆ ಏನೋ ಅನ್ಸಿದ್ರು ದಯವಿಟ್ಟು ಕ್ಷಮಿಸ್ರಿ. ಬಟ್ ಬಾಯ್ಸ್, ನನ್ನ ಒಂದು ಪಾಯಿಂಟ್ ನ ಮೈಂಡ್ ಒಳಗೆ ಇಟ್ಕೊಂಡ್ ಕಸ ಪ್ರಿಪ್ರೇಷನ್ ಸ್ಟ್ರಾಂಗ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.